ನಾರ್ಮಲ್ ಪೀರಿಯಡ್ ಸೈಕಲಲ್ಲಿ ಏನೇನನ್ನು ನೀವು ಗಮನದಲ್ಲಿಟ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ರೇಂಜ್ ಕೇಳಿದ್ರೆ 21 to 30 ಡೇಸ್ ಒಳಗಡೆ ನಿಮಗೆ ಎವ್ರಿ ಮಂತ್ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ನಾರ್ಮಲ್. ಕ್ವಾಂಟಿಟಿಗೆ ಬಂದಾಗ ಆಲ್ಮೋಸ್ಟ್ ನಿಮಗೆ 5 ಡೇಸ್ ಡ್ಯೂರೇಷನಲ್ಲಿ ಪೀರಿಯಡ್ಸ್ ಆಗಬೇಕು. ಕೆಲವೊಂದು ಸಲ 7 ಡೇಸ್ ತನಕ ಎಕ್ಸ್ಟೆಂಡ್ ಆಗುತ್ತೆ. ಬಟ್ ಪರ್ ಡೇ ಬೇಸಿಸ್ ಮೇಲೆ ನೀವು 2 to 3 ಪ್ಯಾಡ್ಸ್ ಚೇಂಜ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾರ್ಮಲ್ ಕ್ವಾಂಟಿಟಿನಲ್ಲಿ ನಿಮ್ಮ ಪೀರಿಯಡ್ಸ್ ನಡೀತಾ ಇದೆ ಅಂತ ಅರ್ಥ. ಅಬ್ನಾರ್ಮಲಿಟೀಸ್ ನೋಡಿದಾಗ 2 ರಿಂದ 3 ಸಲ ಪೀರಿಯಡ್ ಸೈಕಲ್ ಬರ್ತಾ ಇರುತ್ತೆ, ರಿಪೀಟ್ ಆಗ್ತಾ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ 6 ತಿಂಗಳ ತನಕ ಬರೋದಿಲ್ಲ, ಕೆಲವೊಂದು ಸಲ 1 ವರ್ಷದ ತನಕನೂ ಸಹ ಅವರಿಗೆ ಪೀರಿಯಡ್ಸ್ ಬರೋದಿಲ್ಲ. ಸೊ ಇವೆಲ್ಲ ಅಬ್ನಾರ್ಮಲ್ ವೇರಿಯಂಟ್ಸ್ ಅಂತ ನಾವು ಹೇಳ್ತೀವಿ. ಎರಡನೇದು ಬಂದ್ಬಿಟ್ಟು ಫ್ಲೋ. ಈಗ ನಾರ್ಮಲ್ ಆಗಿ ನಿಮಗೆ 2 to 3 ಪ್ಯಾಡ್ಸ್ ಪರ್ ಡೇ ನೀವು ಚೇಂಜ್ ಮಾಡ್ತಿರ್ಬೇಕಾಗುತ್ತೆ. ಅದ್ರ ಬದಲು ನೀವು 10 ಪ್ಯಾಡ್ಸ್ನ ಚೇಂಜ್ ಮಾಡ್ತಿದ್ದೀರಾ. 5 ಡೇಸ್ಗಿನ ಹೆಚ್ಚಾಗಿ ನಿಮಗೆ ಬ್ಲೀಡಿಂಗ್ ಆಗ್ತಾ ಇದೆ. ಪೀರಿಯಡ್ಸ್ ಅಲ್ಲಿ ಕ್ಲಾಟ್ಸ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಒಂದ್ಸಲ ಸೈಕಲ್ ಆಗ್ತಾ ಇರುತ್ತೆ, ಬಟ್ ಕೇವಲ ಒಂದೇ ದಿನಕ್ಕೆ ಬ್ಲೀಡಿಂಗ್ ಆಗುತ್ತೆ. ಅದು ಸಹ ಅಬ್ನಾರ್ಮಲ್ ವೇರಿಯಂಟ್ಗೆ ಫಿಟ್ ಆಗುತ್ತೆ. ಇದೆಲ್ಲ ಏನಕ್ಕೆ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಾಸ್ಪಿಟಲಲ್ಲಿ 13 ಇಯರ್ ಓಲ್ಡ್ ಒಬ್ಬ ಹುಡುಗಿನ ತಂದೆ ತಾಯಿ ಕರ್ಕೊಂಡ್ಬರ್ತಾರೆ. 1.5 ಮಂತಿಂದ ಮಗುಗೆ ಪೀರಿಯಡ್ಸ್ ನಡೀತಾ ಇರುತ್ತೆ. ಬ್ಲಡ್ ಫ್ಲೋ ಕೂಡ ತುಂಬ ಭಾಳ ಆಗ್ತಿರುತ್ತೆ. ಅದರಿಂದ ರಕ್ತಹೀನತೆ ಆಗಿ HB ಲೆವೆಲ್ಸ್ ಆಲ್ಮೋಸ್ಟ್ 4ಗೆ ಡ್ರಾಪ್ ಆಗುತ್ತೆ. ಈ ಕಾರಣದಿಂದ ನಮಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕಾಯಿತು. ಆಮೇಲೆ ಗೈನಕಾಲಜಿಸ್ಟ್ ಅವ್ರದ್ದು ರೆಫರೆನ್ಸ್ ತೊಗೊಂಡ್ಬಿಟ್ಟು ಟ್ರೀಟ್ಮೆಂಟ್ನ ಶುರು ಮಾಡಿದ್ವಿ. ಬಟ್ 1.5 ಮಂತ್ ತನಕ ಕಾಯೋ ಅವಶ್ಯಕತೆ ಇಲ್ಲ. ನಾರ್ಮಲ್ ಮತ್ತು ಅಬ್ನಾರ್ಮಲ್ ಏನಂತ ಗೊತ್ತಾದರೆ ಅರ್ಲಿಯೆಸ್ಟ್ ಪಾಸಿಬಲ್ ವೇನಲ್ಲಿ ನೀವು ನಮ್ಮನ್ನು ಅಪ್ರೋಚ್ ಮಾಡಿದ್ರೆ ನಾವು ಬೆಟರ್ ಟ್ರೀಟ್ಮೆಂಟ್ನ ನಿಮಗೆ ಕೊಡ್ಬೋದಾಗುತ್ತೆ. ಥ್ಯಾಂಕ್ ಯು.